ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಲ್ಲ, ಅವರನ್ನ ಹೇಗೆ ಹಿಡಿಯೋದು ಅಂತ ಗೊತ್ತಾಗ್ತಿಲ್ಲ. ನಾನು ಡೈರೆಕ್ಟರ್ ಗೆಟಪ್, ನೀನು ಕ್ಯಾಮ್ರಾಮನ್ ಆಗಿ. ಅಂದ್ರೆ ನಾನ್ ಗಂಡಸಿನ ವೇಷ ಹಾಕೋಬೇಕಾ? ಅಯ್ಯೋ, ನನ್ ಕೈಲಾಗಲ್ಲಪ್ಪ. ಕ್ಯಾಮ್ರಾ ಬಗ್ಗೆ ಕೂಡ ನನಗೇನು ಗೊತ್ತಿಲ್ಲ. ಗೊತ್ತಾಗ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲಮ್ಮ. ನಾವು ಮಾಡ್ತಿರೋದು ಜಸ್ಟ್ ಆಕ್ಟಿಂಗ್. ಅವ್ರು ಬರ್ತಿದ್ದ ಹಾಗೆ ಔಷಧಿ ಬೆರೆಸಿರೋ ಜ್ಯೂಸ್ನ ಕೊಡ್ತೀನಿ, ಬಿದ್ದೋಗ್ತಾರೆ. ಆಮೇಲೆ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ತೀನಿ. ಈ ಆಲೋಚನೆ ಚೆನ್ನಾಗಿದೆ. ಹಾಗಾದ್ರೆ ನಾನು ಜ್ಯೂಸ್ ಕೊಡೋ ಗೆಟಪಲ್ಲಿ ಇರ್ತೀನಿ. ಸರಿ ಅಮ್ಮ. ಏನನುಪಮ, ವೇಷ ಅದು ಇದು ಅಂತ ಮಾತಾಡ್ತಿದ್ದೀರಾ? ಅಮ್ಮ, ಅದು 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 ಅಂತ ಯಾಕಂತಿದ್ಯಮ್ಮ? ನಿಜ ಹೇಳು, ಅಜ್ಜಿ ಏನ್ ಬೈಯಲ್ಲ. ಏನಿಲ್ಲ ಅಜ್ಜಿ, ನಾನು ಕಾಲೇಜಲ್ಲಿ ಲಾಸ್ಟ್ ಇಯರ್ ನಾಟಕದಲ್ಲಿ ಭಾಗವಹಿಸಿದ್ದೆ. ನನ್ಗೆ ಫಸ್ಟ್ ಪ್ರೈಸ್ ಬಂದಿದೆ. ಅದ್ರ ಬಗ್ಗೆನೇ ಅಮ್ಮಂಗೆ ಹೇಳ್ತಾ ಇದ್ದೆ. ಹೌದಾ? ಅಂದ್ರೆ ನಿನ್ಗೆ ಕಲಾದೇವಿ ಆಶೀರ್ವಾದ ಕೂಡ ಇದೆ ಅಂತಾಯ್ತು. ನಾನ್ ಕೂಡ ಚಿಕ್ಕ ವಯಸ್ಸಲ್ಲಿ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದೆ. ನಮ್ಮ ಅಮ್ಮ ಅವರು ಮದ್ವೆ ಆದ್ಮೇಲೆ ನಿಮ್ ತಾತ ಅವರು ನನಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು. ಆವಾಗ ನನ್ನ ಕಾಣಿಕೆಯಾಗಿ ಎಷ್ಟೋ ಬಹುಮಾನಗಳು ಬಂದಿತ್ತು. ನೀವು ಸೂಪರ್ ಅಜ್ಜಿ. ಆಷಾಢದಲ್ಲಿ ಹೆಣ್ಣು ಅತ್ತೆ ಮನೇಲಿ ಇರಬಾರ್ದು, ಆದ್ರೆ ನಿನ್ಗೆ ಅತ್ತೆ ಮನೆ, ತವ್ರ ಮನೆ, ಈ ಮನೆನೇ ಆಗಿರೋದಕ್ಕೆ ಒಳ್ಳೆ ದಿನ ನೋಡಿ ನಿನ್ನನ್ನ ಇಲ್ಲಿ ಕರ್ಕೊಂಬಂದು ನಿಮ್ಮಮ್ಮ ನಿನ್ಗೆ ಮದ್ರಂಗಿ ಹಾಕ್ತಾಳೆ. ಸರಿ ಹೋಯ್ತು ಸಂಭ್ರಮ. ನಿಮಗ್ ಭೇಟಿ ಮಾಡ್ಬೇಕು ಅನ್ಕೊಂಡು ಪ್ರತಿ ಸಲನೂ ಏನೋ ಒಂದು ಕಾರಣ ಹೇಳ್ಕೊಂಡು ಗೋಡೆ ದಾಟ್ಕೊಂಡು ಬರ್ತೀರಾ. ನೀವು ಕಲ್ಯಾಣಿ ಕೈಗೆ ಗೋರಂಟಿ ಹಾಕೋ ಅಗತ್ಯನೂ ಇಲ್ಲ, ಇವಳ ಕೈ ಕೆಂಪುಗಾಗೋ ಅಗತ್ಯನೂ ಇಲ್ಲ. ನೋಡು ಕಲ್ಯಾಣಿ, ಹೀಗೆ ಮಾತಾಡ್ಬೇಡ ಅಂತ ಹೇಳಿದ್ಮೇಲೂ ನೀನು ಮಾತಾಡ್ತಾ ಇದ್ರೆ ನನಗೆ ತುಂಬಾ ಕೋಪ ಬರುತ್ತೆ. ಆವಾಗ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಬೆದರಿಸ್ತಾ ಇದೀಯಾ? ನಡೆಯೋದನ್ನ ಹೇಳ್ತಿದ್ದೀನಿ. ಸರಿ, ನೋಡೋಣ ಅತ್ತೆ, ಸದ್ಯದಲ್ಲೇ ಏನಾಗತ್ತೆ ಅಂತ. ಅಜ್ಜಿ, ಇವ್ರ ಜೊತೆ ಮಾತಾಡೋದು ಪ್ರಯೋಜನ ಇಲ್ಲ. ನೀವು ಹೋಗಿ ಮಲ್ಕೊಳ್ಳಿ. ನೀನೇನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡೋದ್ರೊಳಗೆ ನಾನು DNA ಟೆಸ್ಟ್ ಅನ್ನ ಮಾಡಿಸ್ತೇನೆ. ಅವನು ನನ್ನ ಮೊಮ್ಮಗ ಅಲ್ಲ ಅಂತ ಗೊತ್ತಾಗತ್ತೆ. ಆಗ ತೋರಿಸ್ತೀನಿ ಅಸ್ಲಿ ಆಟ. DNA ಟೆಸ್ಟ್ ಅಂತಿದ್ದ ಹಾಗೆ ನೆನಪಾಯ್ತು. ನಾಳೆ ಹೇಗಾದ್ರೂ ಮಾಡಿ ಶೌರ್ಯನ ಗೊತ್ತಾಗದೇ ಇರೋ ಹಾಗೆ ಅವನ ತಲೆ ಕೂದಲನ್ನ ತಗೋಬೇಕು. ಆದ್ರೆ ಹೇಗೆ? ಲಾಸ್ಟ್ ಟೈಮ್ ಹಾಗೆ ಫ್ಲೈಟ್ಗೆ ಹೋದರೆ ಈ ಸರಿ ಸೇಫ್ ಅಲ್ವೇನೋ ಅನಿಸ್ತಿದೆ. ಅಮ್ಮನ ಕೇಳಿದ್ರೆ ಫೋನ್ ಎತ್ತಿದ್ದಂಗೆ ಎಲ್ಲಿ ಸತ್ತು ಬಿದ್ದಿದ್ಯಾ ಅಂತ ಕೇಳ್ತಾಳೇನು. ಕೊಡ್ತಾಳೆ ಅನ್ನೋ ನಂಬಿಕೆ ಕೂಡ ಇಲ್ಲ. ಶೌರ್ಯ ಇಷ್ಟೊತ್ತಿಗೆ ಬೆಂಗಳೂರು ಪೂರ್ತಿ ಅಲರ್ಟ್ ಮಾಡಿರ್ತಾನೆ. ಆನ್ ರೋಡ್ ಅಂದರೆ ವೆಹಿಕಲ್ ಶಿಫ್ಟ್ ಆಗ್ತಾ ಹೋಗ್ಬೋದು. ಆದರೆ ಅದಕ್ಕೆ ಅಮೌಂಟ್ ಜಾಸ್ತಿ ಬೇಕು. ಹೇಗೆ? ಎಷ್ಟೇ ಯೋಚನೆ ಮಾಡಿದ್ರು ಇವಾಗ ನಮ್ಮಮ್ಮ ಮೀನಾಕ್ಷಮ್ಮ ಬಿಟ್ಟರೆ ಯಾರೂ ಕಾಣಿಸ್ತಿಲ್ಲ. ಒಂದು ಸರಿ ಕೇಳಿ ನೋಡ್ತೀನಿ, ಏನಾಗಬೇಕೋ ಅದೇ ಆಗುತ್ತೆ. ಹಲೋ, ಯಾರು? ಅಮ್ಮ. ಸಿದ್ದು? ಹೌದಮ್ಮ, ಸಿದ್ದುನೇ. ನಿನಗೇನೋ ಕೇಡ್ಗಾಲ ಬಂದಿರೋದು? ಆ ಹುಡುಗಿನ ಪ್ರೀತಿಸೋದು ಅಂದ್ರೇನು, ಅಲ್ಲಿ ಇಲ್ಲಿ ಸುತ್ತೋದು ಅಂದ್ರೇನು? ಹೆತ್ತವಳು ಇದಾಳೋ ಇಲ್ವೋ ಅಂತ ಕನಿಷ್ಠ ಒಂದು ಫೋನ್ ಆದ್ರೂ ಮಾಡ್ದ್ಯಾ? ಅಮ್ಮ, ಸದ್ಯದಲ್ಲೇ ನಿನ್ನ ಭೇಟಿ ಮಾಡ್ತೀನಿ. ಅವಾಗ ಎಷ್ಟೊತ್ತು ಹೊಡಿತ್ಯೋ ಎಷ್ಟೊತ್ತು ಬೈತ್ಯೋ ನಿನ್ನಿಷ್ಟ. ಅದೇನು ಅಂದರೆ ನೀನು ನನಗೊಂದು ಸಹಾಯ ಮಾಡಬೇಕು. ಏನದು? ನನಗೊಂದು ₹1,00,000 ಬೇಕು. ಲಕ್ಷನಾ? ಹೌದಮ್ಮ, ತುಂಬ ಅಗತ್ಯ. ನನ್ನ ಜೀವನ ನೀನು ಕೊಡೋ ಲಕ್ಷದ ಮೇಲೆ ಆಧಾರವಾಗಿದೆ. ಇದ್ದಕ್ಕಿದ್ದಾಗೆ ಕೇಳಿದ್ರೆ ನನ್ನ ಹತ್ರ ಎಲ್ಲಿರುತ್ತೋ? ನನ್ನ ಹತ್ರ ಇಲ್ಲ, ಬೇರೆ ಎಲ್ಲಾದ್ರೂ ನೋಡ್ಕೊ.
ಅಮ್ಮ ಪ್ಲೀಸ್, ನನಗಷ್ಟು ಟೈಮ್ ಕೂಡ ಇಲ್ಲ, ತಕ್ಷಣ ಬೇಕು. ನಾನೊಂದು ದೊಡ್ಡ ಸಿನಿಮಾಗೆ ಆಡಿಷನ್ಗೆ ಹೋಗ್ತಿದ್ದೀನಿ. ಅಲ್ಲಿ ಓಕೆ ಅಂದರೆ ಕೋಟಿಗಿಂತ ಕಡಿಮೆ ಕೊಡಲ್ಲ. ಅದೇನಾದರೂ ಹಿಟ್ಟಾದರೆ ಕೋಟಿಯಲ್ಲಿ ಸಂಪಾದನೆ ಮಾಡ್ಬೋದು. ಅವಾಗೆಲ್ಲ ಅದನ್ನು ವಸೂಲಿ ಮಾಡೋಕ್ಕೆ ಬಚ್ಚಿಡೋಕ್ಕೆ ನನಗೆ ನೀನು ಬಿಟ್ರೆ ಯಾರಿದ್ದಾರಮ್ಮ? ಇವನೇನು ಇಷ್ಟು ನಂಬಿಕೆಯಿಂದ ಹೇಳ್ತಾ ಇದ್ದಾನೆ? ಸರಿ ಬಿಡು, ಲಕ್ಷ ತಾನೆ ಕೊಟ್ರಾಯ್ತು. ಹೋದ್ರೆ ಲಕ್ಷ, ಬಂದ್ರೆ ಕೋಟಿ. ಸರಿ ಬಿಡೋ, ನಿನ್ ಜೀವನ ಈ ಲಕ್ಷದ ಮೇಲೆ ಆಧಾರವಾಗಿದೆ ಅಂತ ಹೇಳ್ತಿದ್ಯಾ, ಅದಕ್ಕೆ ಕೊಡ್ತಾ ಇದ್ದೀನಿ. ನಾನು ಏನೇ ಸಂಪಾದನೆ ಮಾಡಿದ್ರು ನಿನ್ಗೋಸ್ಕರನೇ ಅಲ್ವಾ? ಥ್ಯಾಂಕ್ಸ್ ಅಮ್ಮ, ತಕ್ಷಣ ಕಳಿಸು. ನಿನ್ ಸ್ನೇಹಿತ ಸುರೇಂದ್ರಂಗೆ ಹೇಳಿ ಬ್ಯಾಂಕ್ಗೆ ಹಾಕ್ಸ್ತೀನಿ. ಸರಿ ಅಮ್ಮ. ಸ್ಯಾಮ್, ನಮ್ಮಮ್ಮ 1 ಲ್ಯಾಕ್ ಕಳಿಸ್ತಿದ್ದಾಳೆ. ಯಾಕೆ ಸಿದ್ದು? ನಮ್ಮ ಹತ್ರ ಇರೋ ದುಡ್ಡೆಲ್ಲ ಫಿನಿಶ್. ಬೆಂಗಳೂರಿಗೆ ಹೋಗೋಕ್ಕೆ ದುಡ್ಡು ಬೇಕು ಅಲ್ವಾ? ದುಡ್ಡು ಬರ್ತಿದ್ದಂಗೆ ತಕ್ಷಣ ಹೊರಡೋಣ. ಕೂಲ್ ಸ್ಯಾಮ್. ಶೌರ್ಯ ಆರಾಮಾಗಿ ಕೂತ್ಕೊಂಡು ಯೋಗ ಮಾಡ್ತಾ ಇದ್ದಾನೆ. ಅವನ್ ಕಣ್ ಬಿಡೋದ್ರೊಳಗೆ 4 ಕೂದಲನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಮಗು ಕೂದಲನ್ನ ಹೇಗಾದ್ರೂ ತಗೋಬಹುದು. ಆಫೀಸರ್ ಯೋಗ ಮಾಡ್ತಿದ್ದಾರೆ. ದಮಯಂತಿ ಅತ್ತೆ ಕೂಡ ಕಾಣಿಸ್ತಿಲ್ಲ. ಈಗಲೇ ಹೋಗಿ ಅಮ್ಮನ ಹತ್ರ ಮಾತಾಡಿದ್ರೆ ಸರಿ ಹೋಗುತ್ತೆ. ಅಮ್ಮ ಎಲ್ಲಿದ್ದಾರೆ? ನಾನು ಕೂದಲು ಕಟ್ ಮಾಡೋದನ್ನ ಇವಳು ನೋಡಿದ್ರೆ ಕನ್ಫರ್ಮ್ ಆಗಿ ಇವಳಿಗೆ ಅನುಮಾನ ಬಂದ್ಬಿಡತ್ತೆ. ಬೇಗ ಹೋಗಿ. ಇವಳೇನು ಆ ಕಡೆ ಈ ಕಡೆ ಕದ್ದು ಮುಚ್ಚಿ ನೋಡ್ಕೊಂಡು ಹೋಗ್ತಿದ್ದಾಳೆ. ಓಹೋ, ಅನುಪಮನ ಹತ್ರಕ್ಕ? ಹೋಗ್ಲಿ ಬಿಡು, ನನ್ನ ಕೆಲಸ ಮುಗ್ದೋಗುತ್ತೆ. ಅಮ್ಮ, ನಾವಿವತ್ತು ಹೋಗಿ ಕಂಠೀರವ ಸ್ಟುಡಿಯೋನ ಬುಕ್ ಮಾಡಬೇಕು. ಆಡಿಷನ್ ಶುರು ಮಾಡಬೇಕಲ್ಲ? ಸರಿ ಕಲ್ಯಾಣಿ, ದುಡ್ಡು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಸರಿ ಅಮ್ಮ, ಏನೋ ಒಂದು ಹೇಳಿ ಹೋಗೋಣ. ಶೌರ್ಯ DNA ಟೆಸ್ಟ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟರು ಕೂಡ ನೀ ಮತ್ತೆ ಡೌಟ್ ಪಡೋದನ್ನ ಬಿಟ್ಟಿಲ್ಲ ನೋಡು. ಶೌರ್ಯನ ಕೂದಲನ್ನ ಕಟ್ ಮಾಡೋದಕ್ಕೆ ನೋಡ್ತಿದ್ದಾಳೆ. ಅತ್ತೆ ಅಲ್ಲ, ಅನುಮಾನ ಪಿಶಾಚಿ. ಪಿಶಾಚಿನ ನಾನು ನೋಡ್ಕೋತೀನಿ. ನೀನು ಹೋಗಿ ಬೇರೆ ಕೆಲಸ ಮುಗಿಸ್ಕೊಂಡು ರೆಡಿ ಆಗಮ್ಮ. ಹುಷಾರು ಕಲ್ಯಾಣಿ.
ಅತ್ತೆ, ನಿಮ್ಮನ್ನೇ ಏನ್ ಮಾಡ್ತಿದ್ದೀರಾ ಅತ್ತೆ? ಕೈಯಲ್ಲಿ ಕತ್ರಿ ಹಾಕಿದೆ. ಆಫೀಸರ್ ಕೂದಲನ್ನ ಯಾಕೆ ಕಟ್ ಮಾಡ್ತಾ ಇದ್ದೀರಾ? ನಿಮ್ಗೆ ಆಫೀಸರ್ ಕೂದಲು ಏನಕ್ಕೆ ಬೇಕು? ಏನ್ ಹೇಳ್ತಿದ್ಯಾ ಕಲ್ಯಾಣಿ? ಶೌರ್ಯನ್ ಜುಟ್ಟು ತಗೊಂಡು ನಾನೇನ್ ಮಾಡ್ಲಿ? ಸಣ್ಣ ಜಾಜಿ ಮಲ್ಗೆ ಹೂವಿನ ಗಿಡನ ಕತ್ತರಿಸಿದ್ರೆ ಹೊಸ ಚಿಗುರು ಬಂದು ಗಿಡ ತುಂಬಾ ಹೂ ಬಿಡತ್ತೆ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ಶೌರ್ಯನ್ ತಲೆಯಲ್ಲಿ ಬಿಳಿ ಕೂದಲು ಕಾಣಿಸ್ತು. ಅದನ್ನ ಕತ್ತರಿಸೋಣ ಅಂತ ಬಂದೆ. ಸುಳ್ಳು ಹೇಳಿದ್ರೆ ಸತ್ಯ ತಲೆ ಮೇಲೆ ಹೊಡೆದಾಗಿರ್ಬೇಕು ದಮಯಂತಿ. ಇನ್ನು ನನಗೆ ಬಿಳಿ ಕೂದಲು ಬಂದಿಲ್ಲ. ಶೌರ್ಯಂಗ್ ಹಿಂಗ್ ಬರುತ್ತೆ? ಎಲ್ಲಿದ್ದು ಸ್ವಲ್ಪ ತೋರಿಸು. ನನಗ್ ಶತ್ರುಗಳು ಎಲ್ಲೂ ಇಲ್ಲ, ನನ್ನ ಪಕ್ಕದಲ್ಲೇ ಇದ್ದಾರೆ. ಏನ್ ಯೋಚನೆ ಮಾಡ್ತಿದ್ಯಾ? ತೋರ್ಸು. ನಿಜನೇ ರೀ, ನನ್ಗೆ ದೂರದಿಂದ ಹಾಗೆ ಕಾಣಿಸ್ತು ಅಷ್ಟೇ. ಶೌರ್ಯನ್ಗೆ ಬಿಳಿ ಕೂದ್ಲು ಇಲ್ಲ. ನಿನಗೆ ಸರಿಯಾಗಿ ಕಣ್ ಕಾಣಿಸಲ್ಲ ಅನ್ಸುತ್ತೆ. ಸರಿ ಬಿಡು, ರಾತ್ರಿಯಿಂದ ತುಂಬಾ ತಲೆ ನೋವ್ತಾ ಇದೆ. ಸ್ವಲ್ಪ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡು. ನಾನಾ? ನೀನೇನೆ ಪಕ್ಕದ ಮನೆಯವ್ರನ್ನ ಕರೆದ್ರೆ ಚೆನ್ನಾಗಿರುತ್ತೆ ಹೇಳು. ಅಪ್ಪ ಮಸಾಜ್ ಮಾಡು ಅಂದಾಗ ನೆನಪಾಯ್ತು. ಅಪ್ಪಾಗ ಮಸಾಜ್ ಮಾಡಿದ ಹಾಗೆ ನನಗೂ ಮಾಡ್ತೀಯಾ? ಕಣ್ಣು ಯಾಕೋ ತುಂಬಾ ಉರಿತಾ ಇದೆ. ಯಾಕೆ ಮಾಡಲ್ಲ ಕಂದ? ಹೊಟ್ಟೆ ಉರಿ ಕಡಿಮೆ ಆಗೋ ತನಕ ಮಾಡ್ತೀನಿ. ಏನು? ಅದೇ ಶೌರ್ಯನ್ ಮೈಯಲ್ಲಿ ಬಿಸಿ ಹೋಗೋವರೆಗೂ ಮಾಡ್ತೀನಿ ಅಂತಂದೆ. ನೀನೇನು ಮಾಡೋದು ಬೇಕಾಗಿಲ್ಲ. ಹಾಗಾದ್ರೆ ನೀವು ಮಾಡ್ತೀರಾ? ಇಲ್ಲ, ಕಲ್ಯಾಣಿ ಮಾಡ್ತಾಳೆ. ಕಟ್ಕೊಂಡಿರೋ ಹೆಂಡತಿ ಅಲ್ವಾ? ಅಲ್ಲ, ಹೆಂಡತಿ ಬಂದ್ಮೇಲೆ ಕೂಡ ಇವ್ರ ಮಧ್ಯೆ ನೀನ್ ಯಾಕೆ? ಕಲ್ಯಾಣಿ, ಶೌರ್ಯಾಗೆ ಆಯಾಸ ಆಗಿದೆ ಅನ್ಸುತ್ತೆ. ಸ್ವಲ್ಪ ಹೊತ್ತು ಮಸಾಜ್ ಮಾಡಮ್ಮ. ಮಾಡೋಕೇನೋ ನಾನ್ ರೆಡಿ, ಆದ್ರೆ ಅತ್ತೆ ಬೇಜಾರ್ ಮಾಡ್ಕೊಳ್ತಾರೇನೋ ಮಾವ. ಅವಳಿಗೆ ಯಾಕೆ ಬೇಜಾರು? ಕಲ್ಯಾಣಿಗೆ ಯಾಕ್ರಿ ತೊಂದ್ರೆ? ನಾನಿದ್ದೀನಲ್ಲ, ನಾನ್ ನೋಡ್ಕೋತೀನಿ ಬಿಡಿ. ತಾವು ಮೊದಲು ನನ್ನನ್ನು ನೋಡ್ಕೊಳ್ಳಿ ಮೇಡಮ್. ಅವನಿಗೆ ಅವನ ಹೆಂಡತಿ ಇದ್ದಾಳೆ. ಕಲ್ಯಾಣಿ, ನೀನ್ ಹೋಗಮ್ಮ. ಅದು ಹಾಗಲ್ಲ. ಏನು ಅಂದ್ರೆ? ಬಾ ಅಂದ್ರೆ ನಿಮ್ಮನ್ನೇ. ನೋಡು, ನಿನ್ ಲವರ್ಗೆ ನೀನು ಪ್ರಪೋಸ್ ಮಾಡಬೇಕು. ಓಕೆ ಓಕೆ ಸರ್. ಸ್ವಲ್ಪ ದಿನಕ್ಕೆ ಮುಂಚೆ ಅವನು ಪ್ರಪೋಸ್ ಮಾಡಿದಾಗ ನೀನು ಒಪ್ಕೊಳ್ಳಿಲ್ಲ. ಆದ್ರೆ ಇವಾಗ ನೀನು ಅವನ ಮರೆಯೋಕ್ಕಾಗ್ತಿಲ್ಲ. ಅವನಿಗೆ ನೀನು ನಿನ್ ಪೇನ್ ಅರ್ಥ ಆಗೋ ಹಾಗೆ ಹೇಳಬೇಕು. ಲೈಕ್ ಓಂ ಫಿಲಮ್ ಅಲ್ಲಿ ಪ್ರೇಮ ತರ ಆಕ್ಟ್ ಮಾಡಬೇಕು. ಡೈಲಾಗ್ಸ್ ಎಲ್ಲ ಪ್ರಿಪೇರ್ ಆಗಿದ್ಯಾ? ಆಗಿದ್ದೀನಿ ಸರ್. ಓಕೆ, ರೆಡಿ, ಆಕ್ಷನ್. ಸಾರಿ ಸತ್ಯ, ನೀನಂದ್ರೆ ನನಗೆ. ಕಟ್. ಏನಾ ಡೈಲಾಗು? ಫೀಲ್ ಬೇಕು. ನೀನ್ ಮಾತಾಡ್ತಿದ್ರೆ ಹೃದಯ ಕರ್ಗೋಗ್ಬೇಕಮ್ಮ. ಹಾಗೆ ಕಣ್ಣಲ್ಲಿ ಕಣ್ಣೀರ್ ಹರಿತಾ ಇರ್ಬೇಕು. ಮತ್ತೆ ಒನ್ ಮೋರ್ ಟೇಕ್ ಹೋಗೋಣ. ಸರಿ ಸರ್. ರೆಡಿ? ಯಾರೋ ನೀನು? ಪೊಲೀಸ್ ಕ್ಯಾರೆಕ್ಟರ್ ಕೇಳಕ್ ಬಂದಿದ್ಯಾ? ಕ್ಯಾರೆಕ್ಟರ್ ಕೇಳೋ ಪದ್ಧತಿ ಇದೆನಾ? ನನ್ ಫಿಲಮ್ ಅಲ್ಲಂತೂ ಪೊಲೀಸ್ ಕ್ಯಾರೆಕ್ಟರ್ ಇಲ್ಲ. ಸುಮ್ನೆ ನಿನ್ ಕೆಲಸ ನೋಡ್ಕೋಗು. ನೀನ್ ಕೆಲಸ ನೋಡಕ್ಕೆ ಬಂದಿರೋದು. ಸೆಕ್ಯೂರಿಟಿ, ಯಾರ ಇವನ್ನ ಒಳಗ್ ಬರೋದಕ್ಕೆ ಬಿಟ್ಟಿದ್ದು? ಕಳ್ಸ್ರೋ ಇವನ್ನ. ನಿಜವಾದ ಪೊಲೀಸ್ ಅಂತ ಬಾಯಲ್ಲೇ ಹೇಳ್ಬೋದಿತ್ತಲ್ಲ ಸರ್. ನಾನ್ ಯಾರೋ ಅನ್ಕೊಂಡು ಹೊರಗೆ ಕಳ್ಸೋದಕ್ಕೆ ಹೇಳ್ದೆ ಸರ್. ನಿನ್ನನ್ನು ಹೊಡೆದಿದ್ದು ಅದಕ್ಕಲ್ಲ, ಸಿನಿಮಾ ಹೆಸರನ್ನ ಹೇಳಿ ಜನರನ್ನ ಮೋಸ ಮಾಡ್ತಿದ್ಯಲ್ಲ ಅದಕ್ಕೆ. ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಸರ್? ಇವ್ರ ಬಗ್ಗೆ. ಸರ್, ಇವ್ರನ್ನ ನಾನ್ ಮೋಸ ಮಾಡೋದು ಅಂದ್ರೆ ಏನ್ ಸರ್? ಇವರೇ ಡಗಲ್ ಬಾಜಿಗಳು ಸರ್. ಇವ್ರ ಅಡ್ರೆಸ್ ಏನಾದ್ರೂ ಗೊತ್ತಾ? ಇವ್ರು ಎಲ್ಲಿರ್ತಾರೆ? ಗೊತ್ತಿಲ್ಲ ಸರ್. ನಿಜ ಹೇಳೋ, ಇಲ್ಲ ಅಂದ್ರೆ ಬೆಂಗಳೂರಿಗೆ ಕರ್ಕೊಂಡೋಗಿ ರುಬ್ತೀನಿ. ಇವ್ರ ಬಗ್ಗೆ ನಿನ್ಗೇನ್ ಗೊತ್ತು? ನಾನು ಹೇಳ್ತಿರೋದು ನಿಜಾನೇ ಸರ್.
ಇವ್ರ ನನ್ನ ಹತ್ರ ಬಂದಿದ್ದು ನಿಜಾನೇ, ನಾನು ಇವ್ರನ್ನ ದುಡ್ಡು ಕೇಳಿದ್ದು ನಿಜಾನೇ. ಇವರು ದುಡ್ಡು ತರ್ತೀನಿ ಅಂತ ಸೀರೆ ಇರೋ ಬ್ಯಾಗ್ ಕೊಟ್ಟು ನನಗೆ ಮೋಸ ಮಾಡಿದ್ರು ಸರ್. ಇವರಿಂದಾನೇ ನನ್ನ ಸಿನಿಮಾ ನಿಂತೋಗ್ತಿತ್ತು ಸರ್. ನನ್ನ ಲವರ್ ನನ್ನ ಬಿಟ್ಟು ಹೊಟ್ಟಲು ಸರ್. ಇಷ್ಟು ಬಿಟ್ಟು ಇವ್ರ ಬಗ್ಗೆ ಬೇರೆ ಏನೂ ಗೊತ್ತಿಲ್ಲ ಸರ್ ನನಗೆ. ಇವ್ರ ನಂಬರ್ಸ್ ಏನಾದರೂ ಇದೆಯಾ? 1-2 ಸರ್, 10 ನಂಬರ್ ಇದೆ ಇವನ ಹತ್ರ. ಆ ಹುಡುಗಿದೊಂದು ನಂಬರ್ ಇದೆ. ಯಾವ ನಂಬರ್ ಯಾವಾಗ ಯೂಸ್ ಮಾಡ್ತಾನೋ ನಮಗೆ ಗೊತ್ತಿಲ್ಲ ಸರ್. ದೊಡ್ಡ ಫ್ರಾಡ್ ಸರ್ ಇವನು. ಇವನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು ಸರ್. ಯಾಕಮ್ಮ ಇನ್ನೂ ದುಡ್ಡು ಕಳಿಸಿಲ್ಲ? ನಮ್ಮ ಹತ್ರ ಟೈಮ್ ಬೇರೆ ಇಲ್ಲ. ದುಡ್ಡು ಬಂದಿದ್ರೆ ಕಾರ್ ಬುಕ್ ಮಾಡ್ಬೋದಿತ್ತು. ಎಸ್ ಸ್ಯಾಮ್, ನಮ್ಮಮ್ಮ ದುಡ್ಡು ಕಳಿಸಿದ್ರು, ತಕ್ಷಣ ಕಾರ್ ಬುಕ್ ಮಾಡ್ತೀನಿ. ಹಲೋ ಲಕ್ಕಿ ಟ್ರಾವೆಲ್ಸ್. ಹಾಂ ಹಲೋ. ಹಾಂ ಹೇಳಿ ಸರ್. ಈ ಡೈರೆಕ್ಟ್ರಿಗೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್, ಆದರೆ ಅವ್ರ ಫೋನ್ ನಂಬರ್ ಕೊಟ್ಟಿದ್ದಾನೆ. ಓಕೆ, ನೀವು ಆ ನಂಬರ್ಗೆ ಕಾಲ್ ಮಾಡಿ. ಆ ನಂಬರಿಂದ ಕಾಲ್ ಮಾಡಿರೋ ನಂಬರ್ಸ್ನೆಲ್ಲ ಲಿಸ್ಟ್ ತೆಗಿರಿ. ಆಯಿತು ಸರ್. ಓಕೆ. ಎಸ್, ಎಲ್ಲ ಸೆಟ್ ಆಗಿದೆ ಸ್ಯಾಮ್. 5 ಅವರ್ಸಲ್ಲಿ ಬೆಂಗಳೂರಲ್ಲಿ ಇರ್ತೀವಿ. ನನಗೆ ಭಯ ಆಗ್ತಿದೆ ಸಿದ್ದು. ಯಾಕೆ ಸ್ಯಾಮ್ ಭಯ? ಸಿದ್ದು, ಹಿಂದೆ ನೋಡ್ಬೇಡ, ಪೊಲೀಸ್ ಬರ್ತಿದ್ದಾರೆ. ನಮಗೋಸ್ಕರನೇ ಅನ್ಕೋತೀನಿ. ಸಿದ್ದು ಸಂಪದ ಅನ್ಕೊಂಡಲ್ಲ, ಯಾರೋ ಲವರ್ಸ್ ಥರ ಕಾಣ್ತಿದ್ದಾರೆ. ತುಂಬ ಮುಳುಗೋಗಿದ್ದಾರೆ. ಹಲೋ ಮಿಸ್ಟರ್, ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಮಾಡೋದು ಸರಿಯಲ್ಲ. ಸ್ಯಾಮ್ ನಡಿ, ನಾವು ಈಗಲೇ ಹೊರಡಬೇಕು. ಗೆಟಪ್ ಚೇಂಜ್ ಮಾಡಬೇಕು. ನಡಿ. ಕೂತ್ಕೊಳ್ಳಿ ಆಫೀಸರ್. ನಡೆಯುವ ದಾರಿ ನೀನಾಗಿರು, ಬೇಕೀಗ ಬೇರೆ ಏನು ಈ ಜೀವಕ್ಕೆ? ಈ ಪ್ರೀತಿಯನ್ನು ನೋಡಿ ಆ ಮೋಡ ಕರಗುತ್ತಾ ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ. ನಾ ನಡೆಯುವ ದಾರಿ ನೀನಾಗಿರು. ಏನ್ರಿ ಏನ್ರಿ ಒಂದ್ಸರಿ ಆ ಕಡೆ ನೋಡಿ.
ಅನುಪಮ ಏನಮ್ಮ? ಅಲ್ಲೋಡು.